ನೋಡಿದ್ರಲ್ಲ ಮೊನ್ನೆ ನಿಮ್ಮ ಕಾರ್ಯಕ್ರಮ ಚರಕದ ಕಾರ್ಯಕ್ರಮವನ್ನು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನಮ್ಮೂರು ನಮ್ಮವರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಭಾಳ ದಿವಸಗಳ ನಂತರ ನಾವು ಈ ಕಾರ್ಯಕ್ರಮವನ್ನು ಮತ್ತೆ ಜನರ ನೆನಪಿಗೆ ತರಬೇಕು ಅಂಥೇಳಿ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಸರಿ ಗಣರಾಜ್ಯೋತ್ಸವಕ್ಕೆ ಭಾಳ ವಿಭಿನ್ನವಾದ ಕಾರ್ಯಕ್ರಮ ಆಗಲಿ ಇದು ಅಂಥೇಳಿ ಈ ಸಂದರ್ಶನವನ್ನು ತಗೊಂಡಿದ್ದೀವಿ. ಇದರಲ್ಲಿ ಹೊರಗಡೆಯಿಂದ ಅಲೆಮಾರಿ ಜೀವನ ಮಾಡಿಕೊಂಡು ಚಿತ್ರದುರ್ಗಕ್ಕೆ ಬಂದಂಥ ಒಂದು ಕುಟುಂಬ, ಹಿಂದೆ ಅದು ಬಡಗಿ ಕೆಲಸ ಮಾಡ್ತಾಯಿತ್ತು. ಜನ ಈಗೂ ಸಹ ಗಣರಾಜ್ಯೋತ್ಸವ ನಾವು ಬಂದರೂ ಸಹ ನಾವು ಇನ್ನೂ ಸಹ ಬಡವರಿಗೆ ಬದುಕನ್ನು ಕೊಟ್ಟಿಲ್ಲ, ಅವ್ರ ಜೀವನವನ್ನು ನಿರೂಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವರು ವಲಸೆ ಹೋಗ್ತಾ ಇದ್ದಾರೆ. ಬದುಕು ಕಟ್ಕೊಳ್ಳೋದಕ್ಕೆ ಬಡವರು ಹೊಟ್ಟೆಪಾಡಿಗೋಸ್ಕರ ಊರೂರು ಸುತ್ತಾ ಇದ್ದಾರೆ. ಅಂಥವರ ಬದುಕಿಗೆ ಒಂದು ಆಸರೆ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಈ ಸರಿ ಗಣರಾಜ್ಯೋತ್ಸವದಲ್ಲಿ ಮಾಡಬೇಕು ಅಂಥೇಳಿ ನಾವು ಅವ್ರನ್ನೆಲ್ಲ ಇವತ್ತು ಇಲ್ಲಿ ಕೂರಿಸ್ಕೊಂಡು ಒಂದು 5 ಜನ ಮಹಾರಾಷ್ಟ್ರದಿಂದ ಬಂದಂಥ ಕುಟುಂಬ, ಇವತ್ತು ನಮ್ಮ ಊರಿನಲ್ಲಿ ಕ್ರಿಕೆಟ್ ಬ್ಯಾಟ್ ತಯಾರು ಮಾಡ್ತಿದ್ದಂಥ ಕುಟುಂಬ ಈಗ ಚರಕ ಮಾಡೋದನ್ನು ರೂಢಿ ಮಾಡಿಕೊಂಡು ಚಿತ್ರದುರ್ಗದ ನಗರದ ಜನರಿಗೆ ಚರಕದ ಒಂದು ಬಾಂಧವ್ಯವನ್ನು ಸೃಷ್ಟಿಸಿ ಕೊಡ್ತಾ ಇದ್ದಾರೆ. ಭಾಳ ಬಣ್ಣ ಬಣ್ಣದ ಚರಕಗಳು, ಭಾಳ ಮುಕ್ತವಾದಂಥ ಕ್ವಾಲಿಟಿ ಇರುವಂಥ ಚರಕಗಳು, ಅದರಲ್ಲಿ ದಾರ ಮಾಡೋವಂಥ ಒಂದು ಸೌಂದರ್ಯವನ್ನು ಜನ ಅರಿತುಕೊಳ್ಳಿ ಅಂಥೇಳಿ ಇವತ್ತು ಚರಕವನ್ನು ತಯಾರು ಮಾಡಿ ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಈ ಸರಿ ನಮ್ಮ ಸಂಬಂಧವನ್ನು ಕುದುರಿಸ್ಕೊಂಡು ಅವರಿಗೂ ನಾವು ಸಹಕಾರ ಕೊಟ್ಟು ಯಾವ್ಯಾವ ರೀತಿ ಚರಕಗಳನ್ನು ಮಾರಾಟ ಮಾಡಬೇಕು, ಜನರಿಗೆ ತಲುಪಿಸ್ಬೇಕು, ಚರಕದಿಂದ ತಯಾರಾದಂಥ ವಸ್ತುಗಳ ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ಈ ಸರಿ 26 ಗಣರಾಜ್ಯೋತ್ಸವದ ದಿನ ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜಿನ ಮುಂಭಾಗದ ರಸ್ತೆಯಲ್ಲಿ ಜನರಿಗೆ ಚರಕ ಮಾರಾಟ ಮತ್ತು ಅದರಿಂದ ಉತ್ಪನ್ನವಾದಂಥ ವಸ್ತುಗಳ ಮಾರಾಟ, ಚರಕ ಯಾವ ರೀತಿ ಕೆಲಸ ಮಾಡುತ್ತೆ, ಅದರಲ್ಲಿರೋ ವಿಜ್ಞಾನ ಏನು, ತಿಳುವಳಿಕೆ ಏನು, ಯಾವ ರೀತಿ ಗ್ರಾಮೀಣ ಜನರಿಗೆ ಸಹಕಾರಿ ಆಗುತ್ತಿದ್ದು, ಗ್ರಾಮೀಣ ಜನ ಹೇಗೆ ಅವರವರ ಊರುಗಳಲ್ಲೇ ಯಾವ ರೀತಿ ದುಡಿಮೆ ಮಾಡ್ಕೋಬೋದು ಅನ್ನೋದನ್ನು ಸಂಪೂರ್ಣವಾದ ವಿಚಾರವನ್ನು ಚರಕವನ್ನು ಮುಂದಿಟ್ಕೊಂಡು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಜನ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಅಲ್ಲಿ ರಸ್ತೆ ಬದಿಯಲ್ಲಿ ಅವರು ಫುಟ್ಪಾತ್ ಮೇಲೆ ಮಲ್ಕೊಂಡು ಫುಟ್ಪಾತ್ ಮೇಲೆ ಜೀವನ ಮಾಡೋ ಅಂಥ ಒಂದು ಕುಟುಂಬ ಇವತ್ತು ಫುಟ್ಪಾತ್ ಮೇಲೆ ಕೂತ್ಕೊಂಡು ಚರಕವನ್ನು ತಯಾರು ಮಾಡ್ತಾ ಇದೆ. ಜನರು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ಒಂದು ಶೋರೂಮ್ ಆಗಲಿ, ಒಂದು ಅಂಗಡಿ ಮಳಿಗೆ ಆಗಲಿ, ವಾಸಸ್ಥಳ ಆಗಲಿ, ಆಮೇಲೆ ಅವ್ರಿಗೆ ಯಾವುದೇ ವಿದ್ಯುತ್ತಿನ ಸಂಪರ್ಕ ಇಲ್ಲದೇ ಇದ್ದರೂ ಸಹ ಕೈಕಾಲುಗಳನ್ನು ಬಳಸಿ ಅವರು ಚರಕವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಉಜ್ಜೋದು, ತೂತ ಹಾಕೋದು, ಆಮೇಲೆ ದಾರ ಹಾಕೋದು, ಅದನ್ನು ಸಮ ಮಾಡೋದು ಎಲ್ಲದನ್ನು ಕೈಯಲ್ಲಿ ಮಾಡ್ತಾ ಇದ್ದಾರೆ. ಈಗ ನೋಡಿರ್ಬೋದು ಯಂತ್ರಯುಗ ಇದು. ಎಲ್ಲ ಬಡಗಿಯವರು ಈಗ ಯಂತ್ರಗಳನ್ನು ಬಳಕೆ ಮಾಡಿ ಬೇಗ ಬೇಗ ಅದನ್ನು ಸಮ ಮಾಡೋದು, ಅದು ತೂತ ಹಾಕೋದು, ಕಟ್ ಮಾಡೋದು ಎಲ್ಲವೂ ಯಂತ್ರಗಳು ಬಂದಿದೆ. ಆದರೂ ವಿದ್ಯುತ್ ಇಲ್ಲದೆ ಚರಕ ತಯಾರಾಗ್ತಾ ಇರೋದೇ ಒಂದು ಅದ್ಭುತವಾದಂಥ ವಿಚಾರ ಆಗಿದೆ. ಆಮೇಲೆ ಆ ಚರಕವನ್ನು ಅವರು ಯಾವುದೇ ಹೊಸ ಮರವನ್ನು ಕಡಿದು ಚರಕ ಮಾಡ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಬ್ಯಾಟ್ಗಳನ್ನು ಕಟ್ ಮಾಡಿಸ್ಕೊಂಡು ಇಲ್ಲಿ ಲಾರಿಗಟ್ಟಲೆ ಅವರು ಬ್ಯಾಟಿನ ಸಾಮಾನು ತರ್ತಾರೆ. ಕಟ್ ಮಾಡಿರೋ ಇಡಿಗಳಲ್ಲಿ ಪೀಸ್ಗಳಲ್ಲಿ ಚರಕವನ್ನು ಮಾಡೋದನ್ನು ಅವರಿಗೆ ಕಲ್ತಿದ್ದಾರೆ. ಹಾಗಾಗಿ ಇದು ಮರುಬಳಕೆಯ ಸಂದೇಶವನ್ನು ಸಹ ಜನಕ್ಕೆ ಕೊಡುತ್ತೆ, ಪರಿಸರ ಉಳಿಸ್ಬೇಕು ಅನ್ನೋ ಸಂದೇಶವನ್ನು ಕೊಡುತ್ತೆ, ಯಾವುದೇ ವಸ್ತುವನ್ನು ವೇಸ್ಟ್ ಮಾಡ್ದಂಗೆ ಬಳಕೆ ಮಾಡಬೇಕು ಅನ್ನೋ ಸಂದೇಶವನ್ನು ಕೊಡುತ್ತೆ. ಹಾಗೆ ಇದು ಪರಿಸರ ಸ್ನೇಹಿ ಚರಕ ಅಂತೇಳಿ ನಾವು ಇದಕ್ಕೆ ಹೆಸರು ಕೊಟ್ಟಿದ್ದೀವಿ. ಯಾಕಂದರೆ ಈಗ ನಾವೇನು ದೇಶದಲ್ಲಿ ಚರಕ ಉತ್ಪಾದನೆ ಮಾಡ್ತಾ ಇದ್ದೀವೋ ಅದಕ್ಕೆಲ್ಲವೂ ಸಹ ಹೊಸ ಮರಗಳನ್ನು ಕಟ್ ಮಾಡಲಾಗುತ್ತದೆ. ಆದರೆ ಇಲ್ಲಿ ಮಾತ್ರ ಸಾಮಿಲ್ಗಳಲ್ಲಿ ಬಿಸಾಡಿದಂಥ ಬಾಗಿಲುಗಳಲ್ಲಿ ಕತ್ತರಿಸಿದ ಭಾಗಗಳನ್ನು, ಕಿಟಕಿಯಲ್ಲಿ ಭಾಗ ಮಾಡಿದಂಥ ಕತ್ತರಿಸಿದ ಭಾಗವನ್ನು ಬಳಕೆ ಮಾಡಿ ಇಲ್ಲಿ ಚರಕವನ್ನು ಉತ್ಪಾದನೆ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಇದು ಸಂಪೂರ್ಣ ಪರಿಸರ ಸ್ನೇಹಿ ಚರಕವಾಗಿದೆ. ಆಮೇಲೆ ಇದೇ ಚರಕದಿಂದ ಜನರಿಗೆ ದಾರ ಮಾಡೋದನ್ನು ತೋರಿಸಿದಾಗ ಅವರಿಗೆ ಅಭಿಮಾನ ಮೂಡ್ತಾ ಇದೆ. ತುಂಬ ಜನ ಕಾರ್ಮಿಕರು ಬಂದು ನಮ್ಮನ್ನು ಮಾತಾಡಿಸ್ತಾ ಇದ್ದಾರೆ, ಸರ್ ಇದೊಂದು ಒಳ್ಳೆ ಕಾರ್ಯಕ್ರಮ, ಯಾಕೆಂದರೆ ದುಡಿಮೆಗೆ ಮಹತ್ವ ಕೊಡೋಂಥ ಒಂದು ವಿಚಾರ, ಇದಕ್ಕೆ ಭಾಳ ಗೌರವ ಕೊಡಬೇಕು ಅಂತೇಳಿ ಅವರೇ ಬಂದು ಮಾತಾಡಿ ಹೋಗ್ತಾ ಇದ್ದಾರೆ. ಜನರೇ ನಮ್ಮ ಹತ್ರ ಬಂದು ಮಾತಾಡ್ತಾ ಇರೋದ್ರಿಂದ ಇದು ಜನಮೆಚ್ಚುಗೆ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನು ಹೆಚ್ಚು ರೀತಿಯಲ್ಲಿ ಬೆಳೆಸ್ಬೋದು ಅಂತ ನಮಗೂ ಸಹ ನಂಬಿಕೆ ಬಂದಿದೆ. ಹಾಗೆ ಈಗ ಜನ ಅದು 500 ರೂಪಾಯಿಗೆ ಒಂದು ಚರಕ ತಯಾರಾಗ್ತಾ ಇದೆ ಈಗ ಸದ್ಯ. ಯಾಕಂದರೆ ಈಗ ನಾವು ಆನ್ಲೈನಲ್ಲಿ ಚರಕ ತಗೊಂಡ್ರೆ 1000, 1500 ತನಕನೂ ಇದೆ. ಮತ್ತು ಅದು ದೂರದಿಂದ ಬರುತ್ತೆ ನಿಮಗೆ ಚರಕ. ಇಲ್ಲೇ ಚರಕ ಉತ್ಪಾದನೆ, ಊರೂರಲ್ಲಿ ಚರಕ ಉತ್ಪಾದನೆ ಮಾಡಿದ್ರೆ ನೀವು ಅಲ್ಲೇ ರಿಪೇರಿ ಮಾಡಿಸ್ಕೋಬೋದು, ಅಲ್ಲೇ ಮೇಂಟೆನೆನ್ಸ್ ಆಗುತ್ತೆ, ಅಲ್ಲೇ ಫ್ರೀ ಸರ್ವಿಸ್ ಸಿಗುತ್ತೆ. ಚರಕದಲ್ಲಿ ಸ್ವಲ್ಪ ಡಿಫೆಕ್ಟ್ಸ್ ಬಂದರೂ ಸಹ ದಾರ ಬರಲ್ಲ, ಅದು ಆ್ಯಂಗಲ್ ಚೇಂಜ್ ಆದರೂ ಸಹ ರೊಟೇಷನ್ ಆಗಲ್ಲ. ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್ನೆಲ್ಲ ಅಲ್ಲಿರೋ ಬಡಗಿಯವರಿಗೆ ಗೊತ್ತಿರುತ್ತದು. ಬಡಗಿಯವರು ತುಂಬ ಜ್ಞಾನವಂತರಿದ್ದಾರೆ. ಅದೊಂದು ಹಳೆ ಕಲೆ ಇದು. ತುಂಬ ಜನಕ್ಕೆ ಕಂಬಳಿ ಮಾಡೋರಿಗೆಲ್ಲ ಚರಕ ಮಾಡಿಕೊಟ್ಟಿರೋ ಬಡಗಿಯರು ಈ ಚಿತ್ರದುರ್ಗದಲ್ಲೂ ಸಹ ವಾಸವಾಗಿದ್ದಾರೆ. ಸೊ ಅವರೆಲ್ಲರೂ ಆ ಜ್ಞಾನವನ್ನು ತುಂಬ್ತಾ ಇದ್ದಾರೆ. ಯಾವ ರೀತಿ ಚರಕ ಮಾಡಿದ್ರೆ ತುಂಬ ಹಗುರವಾದ ಚರಕ, ಬಲಿಷ್ಠವಾದ ಚರಕ ಮಾಡ್ಬೋದು, ಕಡಿಮೆ ವೆಚ್ಚದಲ್ಲಿ ಚರಕ ಮಾಡ್ಬೋದು, ಆಮೇಲೆ ವೇಸ್ಟಲ್ಲಿ ಚರಕ ಮಾಡ್ಬೋದು, ಯಾವ್ಯಾವ ರೀತಿ ಬಣ್ಣಗಳನ್ನು ಕೊಡ್ಬೋದು,
ಈಗ ರಾಷ್ಟ್ರಧ್ವಜದ ಬಣ್ಣವನ್ನು ಕೊಡೋದಕ್ಕೆ ಸಿದ್ಧ ಮಾಡ್ಕೊತಾ ಇದ್ದಾರೆ. ಯಾಕೆಂದರೆ ಗಣರಾಜ್ಯೋತ್ಸವ ನೆನಪಿಗೋಸ್ಕರ ಎಲ್ಲರ ಮನೆಗೂ 3 ತ್ರಿವರ್ಣ ಧ್ವಜದ ಬಣ್ಣ ಇರೋಂಥ ಚರಕವನ್ನು ಕೊಡಬೇಕು ಅಂತೇಳಿ ಇದು ಹೊಸ ಪ್ರಯೋಗವನ್ನು ನಾವಿಲ್ಲಿ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದೀವಿ. ಇದು ಮೋಸ್ಟ್ಲಿ ರಾಷ್ಟ್ರದಲ್ಲೇ ಇದು ಮೊದಲನೇ ಪ್ರಯೋಗ ಆದಂಗೆ ಆಗುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಚರಕಗಳು ತಯಾರಾಗಿರೋವೆಲ್ಲ ವುಡ್ ಕಲರಲ್ಲೇ ಚರಕ ತಯಾರಾಗಿದ್ದಾವೆ. ಯಾವುದೇ ಮಗುವಿಗೆ ಅಟ್ರಾಕ್ಟ್ ಮಾಡುವಂಥ ಕಲರ್ಸ್ಗಳನ್ನ ನಾವು ಬಳದಿಲ್ಲ ಅಥವಾ ಅದನ್ನು ಆಟದ ಸಾಮಾನು ರೀತಿಯಲ್ಲಿ ಮಾಡಿಲ್ಲ. ಈಗ ನಾವು ಚಿತ್ರದುರ್ಗದಲ್ಲಿ ಸಣ್ಣ ಮಕ್ಕಳಿಗೆ 10 ರೂಪಾಯಿ ಚರಕ ಮಾಡಿಸಿದ್ದೀವಿ, 50 ರೂಪಾಯಿ ಚರಕ ಮಾಡಿಸಿದ್ದೀವಿ. ಅವರವರ ಆರ್ಥಿಕ ಸ್ಥಿತಿ ಮೇಲೆ ಚರಕಗಳು ಸಿಗ್ತವೆ. ತುಂಬ ಶ್ರೀಮಂತರಿದ್ದ 2000 ರೂಪಾಯಿ ಚರಕಗಳು ಸಹ ಸಿಗುತ್ತೆ. ಈ ರೀತಿ ವೆರೈಟೀಸಲ್ಲಿ ಚರಕಗಳನ್ನ ಕೊಡೋದ್ರಿಂದ ಪ್ಯಾಕೇಜು ಜನಕ್ಕೆ ಕೊಳ್ಳುವವರಿಗೆ ಗ್ರಾಹಕರಿಗೆ ಒಂಥರ ತೃಪ್ತಿ ಸಿಗುವಂಥ ಒಂದು ಏರ್ಪಾಡನ್ನ ಮಾಡಿದ್ವಿ. ಆಮೇಲೆ ಈ ಚರಕವನ್ನು ಮಾರಾಟ ಮಾಡೋದಕ್ಕೆ ಒಂದು 5-6 ಕಡೆ ಮಳಿಗೆಗಳನ್ನು ನಾವು ಬಡವರನ್ನ ಆಯ್ಕೆ ಮಾಡಿದ್ದೀವಿ. ಅಲ್ಲಿ 50 ರೂಪಾಯಿ ದುಡಿಮೆ ಮಾಡೋ ಅಂಥ ಮಹಿಳೆಯರು, ಅಂಗಡಿ ಇಟ್ಕೊಂಡು ಚಾಕ್ಲೇಟು ಬಿಸ್ಕೆಟು ಮಾರ್ತಿದ್ದಂಥ ಮಹಿಳೆಯರು ಇವತ್ತು ಚರಕ ಮಾರೋದಕ್ಕೆ ಮುಂದಾಗಿದ್ದಾರೆ. ಅವರಿಗೆಲ್ಲ ಒಂದೊಂದು ಚರಕ ಕೊಟ್ಟಿದ್ದೀವಿ. 500 ರೂಪಾಯಿ ಚರಕ. ನೀವು ಗ್ರಾಹಕರು ಅಲ್ಲಿ ಹೋದಾಗ ತುಂಬ ಚೌಕಾಸಿ ಮಾಡಬೇಡ್ರಿ. ಇದೊಂದು ದಾನದ ಕೆಲಸ, ದೇಶ ಕಟ್ಟೋ ಕೆಲಸ ಅಂತ ಅಂದ್ಕೊಂಡು ಸೋಲ್ಜರ್ಸ್ಗೆ ಹೆಂಗೆ ನೀವು ಪ್ರೋತ್ಸಾಹ ಕೊಡ್ತೀರೋ ಅದೇ ಥರ ಈ ಗ್ರಾಮೀಣ ಸೋಲ್ಜರ್ಸ್ಗಳಿಗೂ ಸಹ ನೀವು ಪ್ರೋತ್ಸಾಹ ಕೊಡ್ರಿ. ಚೌಕಾಸಿ ಮಾಡಬೇಡ್ರಿ. ನೀವು ಹೆಚ್ಚು ಆರ್ಥಿಕ ಸಹಾಯ ಮಾಡಿದ್ರೆ ಅವ್ರು ಬಲಿಷ್ಠ ಆಗ್ತಾರೆ, ಅವ್ರು ಚರಕ ಮಾರ್ತಾರೆ, ಹೆಚ್ಚು ಖಾದಿ ಮಾರ್ತಾರೆ. ಅವರಿಗೆ ಬಂಡವಾಳ ಇಲ್ಲ. ಇವತ್ತು ನಾವು ಅವರಿಗೆ ಉಚಿತವಾಗಿ ಚರಕ ಕೊಟ್ಟು ಒಂದು ಖಾದಿ ಟವಲ್ ಕೊಟ್ಟು ಮಾರಾಟ ಆದಮೇಲೆ ನಮಗೆ ದುಡ್ಡು ಕೊಡಿ ಅಂತೇಳಿ ನಾವು ಬಂಡವಾಳವನ್ನು ಕ್ರೋಢೀಕರಿಸಿದ್ದೀವಿ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಇರೋ ದೇಶದಲ್ಲಿ ಕೇವಲ ಒಂದು 500 ರೂಪಾಯಿ ಬಂಡವಾಳ ಇಲ್ಲದ ಬಡವರು ಸಹ ಈ ದೇಶದಲ್ಲಿದ್ದಾರೆ. ಹಾಗಾಗಿ ತಳ್ಳಗಾಡಿಗಳು, ಸಣ್ಣ ಸಣ್ಣ ಹೂ ಮಾರೋ ಅಂಗಡಿಗಳು ಅಥವಾ ಅಕ್ಕಿ ರೊಟ್ಟಿ ಮಾರೋ ಅಂಥ ಅಂಗಡಿಗಳು ಇವತ್ತು ಚರಕವನ್ನು ದಾವಣಗೆರೆಗೆ ತೊಗೊಂಡೋಗಿದ್ದಾರೆ, ಚಳ್ಳಕೆರೆಗೆ ತೊಗೊಂಡೋಗಿದ್ದಾರೆ. ಇಡೀ ರಾಜ್ಯಾದ್ಯಂತ ಈ ಚರಕಗಳು ಬರ್ತವೆ. ಈಗ ನಿಮಗೆ ಚಿತ್ರದುರ್ಗದಿಂದ ಬರ್ತವೆ ಸ್ವಲ್ಪ. ಆಮೇಲೆ ಆ ಊರಿನಲ್ಲೇ ಬಡಗಿಯವರು ಚರಕಗಳನ್ನ ತಯಾರು ಮಾಡ್ತಾರೆ. ಅವರಿಗೆ 500-1000 ಕೊಟ್ಟು ನೀವು ಚರಕಗಳನ್ನು ಕೊಂಡ್ಕೊಳ್ರಿ, ಪ್ರೋತ್ಸಾಹ ಕೊಡ್ರಿ. ಒಂದು ಗ್ರಾಮೀಣ ಉದ್ಯೋಗ ಹೊರಗೆ ಬರುತ್ತೆ. ಅದ್ರ ಜೊತೆಗೆ ಇವತ್ತು ತ್ರಿವರ್ಣ ಧ್ವಜ ಇರೋ ಅಂಥ ಒಂದು ಟವಲ್ನ ನಾವು ಮಾದರಿಯಾಗಿ ಚಿತ್ರದುರ್ಗದಲ್ಲಿ ತಯಾರಾಗುತ್ತೆ. ಭಾಳ ಅದ್ಭುತವಾಗಿದೆ ಟವಲ್ ಅದು 147 ರೂಪಾಯಿ ಒಂದು ಟವಲ್ಲು. ನೀವು ಖಾದಿ ಅಂಗಡಿಗೆ ಹೋದರೆ ಸಿಗುತ್ತದು. ಆದರೆ ನೀವು ಖಾದಿ ಅಂಗಡಿಗೆ ಹೋಗೋಕ್ಕಾಗಲ್ಲ. ನಿಮಗೆ ದೂರದ ಮನೆ ಇರುತ್ತೆ, ನಿಮಗೆ ಎಕ್ಸ್ಟೆನ್ಷನಲ್ಲಿ ವಾಸ ಇರ್ತೀರಿ, ಆಟೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಮ ಮನೆ ಹತ್ರನೇ ಖಾದಿ ಟವಲ್ ತಂದು ಕೊಡ್ತಾರೆ, ನಿಮ್ಮ ಮನೆ ಹತ್ರನೇ ಮಾರಾಟ ಮಾಡ್ತಾರೆ. ನೀವು ಆಟೋ ಚಾರ್ಜ್ ಕೊಡಿ ಅವರಿಗೆ, ಆಟೋ ಖರ್ಚು ಮಾಡೋ ದುಡ್ಡನ್ನು ಕೊಡಿ, ಪೆಟ್ರೋಲಿಗೆ ಖರ್ಚು ಮಾಡೋ ದುಡ್ಡನ್ನ ಅವ್ರಿಗೆ ಕೊಡ್ರಿ ಸಾಕು. ನೀವು 30 ರೂಪಾಯಿ ಎಕ್ಸ್ಟ್ರಾ ಕೊಡ್ರಿ, 10 ರೂಪಾಯಿ ಎಕ್ಸ್ಟ್ರಾ ಕೊಡ್ರಿ. ನಿಮ್ಮ ಹತ್ರ ದುಡ್ಡಿರುತ್ತೆ, ಇದಕ್ಕೆ ಬಳಕೆ ಮಾಡಿರಿ. ಈ ಸಾರಿ ಗಣರಾಜ್ಯೋತ್ಸವದಲ್ಲಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ದೇಶ ಸೇವೆಗೆ ಅಂತ ಹಣ ಖರ್ಚು ಮಾಡಿರಿ, ದೇಶ ಕಟ್ಟಬೇಕು ಅಂತ ಹಣ ಖರ್ಚು ಮಾಡಿರಿ. ಬಡವರಿಗೆ ನೀವು ಆಮೇಲೆ ಭಿಕ್ಷೆ ಕೊಡಬೇಡ್ರಿ, ಬಡವರಿಗೆ ನೀವು ಯಾವುದೇ ಸ್ಕೀಮ್ ಮಾಡಬೇಡ್ರಿ ಸರ್ಕಾರದಿಂದ. ಬಡವರು ಸ್ವಂತ ಕಾಲ ಮೇಲೆ ನಿಲ್ತಾರೆ. ಅವರಿಗೆ ಭಾಳ ಶಕ್ತಿ ಇದೆ, ರಟ್ಟೆನಲ್ಲಿ ಭಾಳ ಶಕ್ತಿ ಇದೆ, ಅವರಿಗೆ ದುಡಿಯೋ ಶಕ್ತಿ ಇದೆ. ಅವ್ರು ಚರಕ ಮಾಡ್ತಾರೆ ಅವ್ರ ಕೈಯಲ್ಲಿ. ಕೊಂಡ್ಕೊಳ್ಳೋರಿಲ್ಲ, ಗಿರಾಕಿಗಳಿಲ್ಲ, ಅವರಿಗೆ ಮಾರ್ಕೆಟ್ ಇಲ್ಲ. ಇವತ್ತು ನೋಡಿರ್ಬೋದು ಮಲ್ಟಿನ್ಯಾಷನಲ್ ಕಂಪನಿಗಳೆಲ್ಲ ಬಂದು ಮತ್ತೆ ನಮ್ಮ ದೇಶದಲ್ಲಿರೋ ಮಾರ್ಕೆಟ್ನ ಹಿಡ್ಕೊಂಡಿದ್ದಾವೆ, ಬಟ್ಟೆ ಮಾರ್ತಾ ಇದ್ದಾವೆ. ನಮ್ಮ ಬಟ್ಟೆಗಳೆಲ್ಲ ಮೂಲೆ ಗುಂಪಾಗಿದ್ದಾವೆ. ಖಾದಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಬೇಕಾಗಿತ್ತು. ಮೈ ತುಂಬ ನಾವು ಖಾದಿ ತೊಡೋದನ್ನೇ ಮರ್ತು ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಒಂದು ಡ್ರೆಸ್, ಒಂದು ಟವಲ್ ತಗೊಳ್ಳಿ ಅಂತ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಇನ್ನು ಚೂಡಿದಾರ ಹಾಕೊಳ್ಳೋದು, ಈಗೆಲ್ಲ ಜನ ಚೂಡಿದಾರನ ಕೇಳ್ತಾ ಇದ್ದಾರೆ, ಟಾಪ್ ಕೇಳ್ತಾ ಇದ್ದಾರೆ, ಸೀರೆ ಕೇಳ್ತಾ ಇದ್ದಾರೆ, ಗಂಡಸರು ಜುಬ್ಬ ಕೇಳ್ತಾ ಇದ್ದಾರೆ. ಒಂದರಿಂದ ಒಂದು ಚೈನ್ ಲಿಂಕ್ ಇದು. ನೀವು ನೋಡಿರ್ಬೋದು, ಚೈನ್ ಲಿಂಕ್ ಅಂತ ಮಾಡ್ತಾರೆ ದುಡ್ಡು. ನೀನು 10,000 ಹಾಕು, ನೀನು 10,000 ಹಾಕು ಅಂತೇಳಿ ಒಂದು ಜನರಲ್ಲಿ ಆರ್ಥಿಕ ಸ್ಥಿತಿನೇ ಬದಲಾಯಿಸುವಂಥ ಚೈನ್ ಲಿಂಕ್ಗಳು ನಡೀತಾ ಇದ್ದಾವೆ ಸಮಾಜದಲ್ಲಿ. ಇದು ಒಂದು ಅದ್ಭುತವಾದ ಚೈನ್ ಲಿಂಕ್ ಇದು. ಇದರಲ್ಲಿ ಏನು ದುರಾಸೆ ಇಲ್ಲ, ಇದು ಸಹಕಾರ ಪದ್ಧತಿ. ಇದು ಚರಕ ಅಲ್ಲೇ ಮಾಡ್ತಾನೆ, ಪಕ್ಕದಲ್ಲಿ ಮಾರಾಟ ಆಗುತ್ತೆ, ಅಲ್ಲೇ ಬಟ್ಟೆ ತಯಾರಾಗುತ್ತೆ, ಅಲ್ಲೇ ಬಟ್ಟೆ ಮಾಡ್ತಾರೆ, ಅಲ್ಲೇ ಟೈಲರ್ ಕೂತಿರ್ತಾರೆ. 40 ಜನ ಮಹಿಳೆಯರು, ಕೆಲಸ ಇಲ್ಲದ ಮಹಿಳೆಯರು ಇವತ್ತು ಟೈಲರಿಂಗ್ ಮಾಡಕ್ಕೆ ಬಂದಿದ್ದಾರೆ. ಈಗ ಅವ್ರ ಹತ್ರ ಒಂದು ಚೂಡಿದಾರ ಹೊಲಿಸ್ತೀವಿ, ಕೇವಲ ಅವ್ರಿಗೆ 60 ರೂಪಾಯಿ 70 ರೂಪಾಯಿ ಕೂಲಿ ಕೊಡ್ತೀವಿ ಅಷ್ಟೇ. ದಿವಸಕ್ಕೆ 200 ರೂಪಾಯಿ ಕೂಲಿ ಕೊಟ್ಟರೆ ಸಾಕಂತ ಮಹಿಳೆಯರು ಕೆಲಸ ಮಾಡ್ತೀವಿ ಸರ್ ಅಂತ ಮುಂದೆ ಬಂದಿದ್ದಾರೆ. ನೀವೆಲ್ಲ ಮಹಿಳೆಯರನ್ನು ಗುಡ್ಡೆ ಹಾಕೊಂಡು ಲಾರಿಯಲ್ಲಿ ಕರ್ಕೊಂಡೋಗಿ ಗಾರ್ಮೆಂಟ್ಸಲ್ಲಿ ದುಡಿಮೆ ಮಾಡಿಸ್ಬೇಡ್ರಿ. ಹೆಣ್ಮಕ್ಳು ಮನೆ ಹೊಸಲು ದಾಟೋದು ಬೇಡ. ಯಾಕೆಂದರೆ ಮಕ್ಳಿರ್ತಾರೆ ಮನೆಯಲ್ಲಿ, ಸಂಸಾರ ಇರುತ್ತೆ, ಅಡುಗೆ ಮಾಡಬೇಕು ಅವರು. ಅದಕ್ಕೆ ಮನೆಯಲ್ಲಿ ಕೂತ್ಕೊಂಡು ಟೈಲರಿಂಗ್ ಮಾಡೋರಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಖಾದಿ ಬಟ್ಟೆ ನಿಮಗೆ ಯಾವುದು ಡಿಸೈನ್ ಬೇಕು, ಯಾವ ಕಲರ್ ಬೇಕು ಆಯ್ಕೆ ಮಾಡಿರಿ. ನಿಮ್ಮ ಮನೆಗೆ ಅವ್ರು ವೆಲ್ಕಮ್ ಅಂತ ಕೊಡ್ತಾರೆ. ಮನೆಗೆ ಒಬ್ಬರು ಮಹಿಳೆಯರು ಒಂದು ಡ್ರೆಸ್ ತಗೊಳ್ರಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದು ಡ್ರೆಸ್, ಒಂದರಿಂದ ಶುರು ಮಾಡಿರಿ ದಯವಿಟ್ಟು. ಎಲ್ಲರ ಮನೆಯಿಂದ ಆರ್ಡರ್ ಕಳಿಸ್ರಿ ನಮಗೆ. ಎಲ್ಲರ ಮನೆಯಿಂದ ಹೆಂಗೆ ನೀವು ಝೊಮ್ಯಾಟೊ ಮತ್ತು ಡೊಮಿನೋ ಅವರಿಗೆಲ್ಲ ಒಂದು ಪಿಜ್ಜಾ ಆರ್ಡರ್ ಮಾಡ್ತಿರಲ್ಲ, ಅದೇ ಥರ ನಮಗೊಂದು ಖಾದಿ ಆರ್ಡರ್ ಮಾಡಿರಿ ಸಾಕು. ಒಂದು ಟವಲ್ ಕಳಿಸಿ ಸರ್ ದಯವಿಟ್ಟು ಅಂದರೆ ನಾವು ಒಂದು ಟವಲ್ ಕಳಿಸ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೊಡ್ರಿ, ಅಥವಾ ನಿಮಗೆ ಅಭಿಮಾನ ಇದ್ದರೆ ಸ್ವಲ್ಪ ಲಾಭ ಕೊಡ್ರಿ ಆ ಬಂದಂಥ ಎಂಪ್ಲಾಯಿಗಳಿಗೆ. ಸೊ ಈ ರೀತಿ ಮನೆಗೂ ಇವತ್ತು ಒಂದೊಂದು ಖಾದಿ, ಒಂದೊಂದು ಟವಲ್ ಕಳಿಸಿದ್ರು ಸಾಕು, ಒಂದೊಂದು ಚರಕ ಕಳಿಸಿದ್ರು ಸಾಕು, ದೇಶದ ಆರ್ಥಿಕ ಸ್ಥಿತಿನೇ ಬದಲಾಗುತ್ತೆ. ಇದು ಗಾಂಧೀಜಿಯವರ ಕನಸಾಗಿತ್ತಿದು. ಗಾಂಧೀಜಿಯವರು ಅವತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರತಿ 1 ಲಕ್ಷಗಟ್ಟಲೆ ಚರಕ ಮಾಡಿ ಮನೆಗೆ ಹಂಚಿದ್ದಾರೆ. ಅವತ್ತು ದಾನಿಗಳ ಹತ್ರ ದುಡ್ಡಿಸ್ಕೊಂಡು ಚರಕ ಮಾಡಿಸಿದ್ದಾರೆ. ಇವತ್ತು ನಮಗೆ ಕಾರ್ಪೆಂಟ್ರುಗಳು, ಚಿತ್ರದಲ್ಲಿರೋ ಎಲ್ಲ ಕಾರ್ಪೆಂಟ್ರುಗಳು ಎಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಅಂದರೆ, ನಾನು ಹೋದರೆ ಅವರು ಚರಕ ಹಿಂಗಾಯ್ತು ಸರ್, ಎಷ್ಟು ಸೈಜಿಗೆ ಬಂದಿದೆ ಸರ್ ಈ ಥರ ಬೋಲ್ಟ್ ಹಾಕಿ ಸರ್, ಈ ಥರ ಬಣ್ಣ ಹೊಡೀರಿ ಸರ್, ನಮ್ಮ ಹತ್ರ ವುಡ್ ತೊಗೊಂಡೋಗಿ ಸರ್ ನೀವು ಫ್ರೀಯಾಗಿ ಅಂತೇಳಿ ನನಗೆ ಸಾಮಿಲ್ನಾಗಿರೋರು ಕಾರ್ಪೆಂಟ್ರುಗಳೆಲ್ಲ ನಮಗೆ ವುಡ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆ ಫ್ರೀಯಾಗಿ ತಂದಿರೋ ವುಡ್ಡನ್ನು ನಾವು ಕೂಲಿ ಕೊಟ್ಟು ಇಲ್ಲಿ ಚರಕ ಮಾಡಿಸ್ತಾ ಇದ್ದೀವಿ.
ಭಾಳ ಅದ್ಭುತವಾದ ಚರಕಗಳು. ನಿಮಗೆ ಸಾಗವಾನಿ ಚರಕ ಬೇಕಾ, ಬೀಟೆ ಚರಕ ಬೇಕಾ ನಿಮಗೆ, ಅಥವಾ ನಮ್ಮ ಬೇರೆ ಬೇರೆ ಥರದಂಥ ಬೇವಿನ ಚರಕ ಬೇಕಾ, ಎಲ್ಲ ಥರ ಮಿಕ್ಸ್ ವುಡ್ಡನ್ನು ಯೂಸ್ ಮಾಡಿ ನಾವು ಚರಕ ಮಾಡ್ತಾ ಇದ್ದೀವಿ. ನೀವು ಅದನ್ನು ಬಂದು ಸೌಂದರ್ಯವನ್ನು ನೋಡ್ರಿ, ಅಲ್ಲಿ ಚರಕ ಮಾಡೋ ದೃಶ್ಯ ನೋಡ್ರಿ ಎಷ್ಟು ಚೆನ್ನಾಗಿದೆ. 5 ಜನ ಕುಟುಂಬ ಕುತ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಚರಕ ಮಾಡುತ್ತೆ. ರಾತ್ರಿ ಚೆನ್ನಾಗಿ ಊಟ ಮಾಡಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದೆ. ಯಾಕೆಂದರೆ ಬೆಳಿಗ್ಗೆ ನಾನು ಮತ್ತೆ 5 ಚರಕ ಮಾಡ್ತೀನಲ್ಲ ಅಂತ ಒಂದು ಉತ್ಸಾಹದಲ್ಲಿದ್ದಾರೆ ಅವರು. ಇವತ್ತು ನಮಗೆ ಲಕ್ಷಾಂತರ ಚರಕಗಳು ಆರ್ಡರ್ ಬರಬೇಕು, ಲಕ್ಷಾಂತರ ಬಡಿಗೆಯವರು ಮತ್ತೆ ಕೆಲಸ ಹುಡುಕಬೇಕು. ಈಗ ಭಾಳ ಜನ ಟೆಕ್ನಾಲಜಿ ಬಂದೀಗ ಪ್ಲಾಸ್ಟಿಕ್ ವುಡ್ಡು, ಪ್ಲಾಸ್ಟಿಕ್ ಡೋರು ಎಲ್ಲ ಪ್ಲಾಸ್ಟಿಕ್ ಮೌಲ್ಡೆಡ್ ಬರ್ತಾ ಇರೋದ್ರಿಂದ ಬಡಿಗೆರಿಗೂ ಕೆಲಸ ಇಲ್ದಂಗೆ ಆಗಿದೆಯಂತೆ. ಹಾಗಾಗಿ ಬಡಿಗೆರಿಗೂ ಕೆಲಸ ಕೊಡುತ್ತೆ ಇದು ಚರಕ. ಒಬ್ಬ ಬಡಕಿ ಒಂದು 2 ಚರಕ ಮಾಡ್ದ ಅಂದರೆ ಮನೆಯಲ್ಲಿ 500 ರೂಪಾಯಿ ದುಡಿಮೆ ಆಗುತ್ತೆ ಅವನಿಗೆ. ಸೊ ಹಾಗಾಗಿ ನೀವೆಲ್ಲ ಸಾರ್ವಜನಿಕರು ಇದ್ರಲ್ಲಿ ಭಾಗವಹಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ನೋಡಿರ್ಬೋದು, ಖಾದಿ ಮತ್ತು ಚರಕ ಚರಕ ಮತ್ತು ಖಾದಿ ದೊರೆಯುತ್ತದೆ ಅಂತ ಬೋರ್ಡ್ ಹಾಕಿದ್ದೀವಿ ನಾವು. ಖಾದಿ ಮತ್ತು ಚರಕ ದೊರೆಯುತ್ತದೆ ಅಂತ ಬೋರ್ಡ್ ಹಾಕಿಲ್ಲ. ಯಾಕಂದ್ರೆ ಚರಕ ಮೇನು, ಚರಕ ಇದ್ರೇ ಖಾದಿ ಉತ್ಪಾದನೆ ಆಗುತ್ತೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ, ನಿಮ್ಗೆ ಫೀಲಿಂಗ್ ಇರಲ್ಲ. ಆಟೋ ಇದ್ರೆ ಮಾತ್ರ ನೀವು ಕೋಟೆ ಹತ್ತಬಹುದು, ಆಟೋ ಇದ್ರೆ ಮಾತ್ರ ನೀವು ಜೋಗಿಮಟ್ಟಿಗೆ ಹೋಗ್ಬೋದು. ಆ ರೀತಿ ಪರಿಸ್ಥಿತಿ ಇದು. ಒಂದು ವೆಹಿಕಲ್ ಇದು, ಚರಕ ಅನ್ನೋದೊಂದು ವೆಹಿಕಲ್, ಉತ್ಪಾದನೆ ವಸ್ತು. ಹಾಗಾಗಿ ಮಕ್ಕಳಿಗೆ ಮೊದಲು ಚರಕ ಪರಿಚಯ ಮಾಡಬೇಕು. ಚಿತ್ರದುರ್ಗದಲ್ಲಿ 40,000 ಮಕ್ಕಳಿದ್ದಾವೆ. ದಯವಿಟ್ಟು 40,000 ಮಕ್ಕಳು ತಂದೆ ತಾಯಿಗಳು ದಯವಿಟ್ಟು ಒಂದು ಚರಕ ತಗೊಂಡು ಮಗುಗೆ ಪರಿಚಯ ಮಾಡಿಸ್ರಿ. 10 ರೂಪಾಯಿಗೆ ಒಂದು ಚರಕ ಸಿಗುತ್ತೆ, 50 ರೂಪಾಯಿಗೆ ಒಂದು ಚರಕ ಸಿಗುತ್ತೆ. ಭಾಳ ಬಂಡವಾಳ ಏನು ಹಾಕೋದು ಬೇಡ. ನೀವು ಸ್ವಲ್ಪ ಶಕ್ತಿ ಇದ್ದರೆ 500 ರೂಪಾಯಿದು ಒಂದು ಚರಕ ತಗೊಳ್ರಿ. ಇಲ್ಲ ನೀವು ಭಾಳ ದೂರದಲ್ಲಿ ಏನಾರು ಇದ್ರಿ ಅಂದರೆ ಸ್ವಲ್ಪ ಒಂದು 100 ರೂಪಾಯಿ ಜಾಸ್ತಿ ಕೊಡ್ರಿ, ಅವ್ರು ನಿಮ್ಮ ಮನೆಗೆ ತಲುಪಿಸ್ತಾರೆ. ಇದು ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಹೆಚ್ಚು ಪತ್ರಿಕೆದವರು, ಮಾಧ್ಯಮದವರು, ಮತ್ತೆ ಸಾರ್ವಜನಿಕರು, ಮತ್ತೆ ಸಂಘ ಸಂಸ್ಥೆಗಳು, ಕನ್ನಡ ಸಂಘಗಳು, ಆಮೇಲೆ ಆಟೋ ಸಂಘದವರು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀವು ಇನ್ನು ಹೆಚ್ಚಿನ ಮಟ್ಟದ ಪ್ರೋತ್ಸಾಹ ಕೊಟ್ಟು ಇದೊಂದು ಹೊಸ ಪ್ರಯೋಗ ನಮ್ಮೂರಿಂದ ಶುರುವಾಗಿದೆ, ಕೋಟೆನಾಡಿನಲ್ಲಿ ಶುರುವಾಗಿದೆ. ಇದು ಮಧ್ಯ ಕರ್ನಾಟಕದಲ್ಲಿದೆ. ಇಲ್ಲಿ ನಿಜಲಿಂಗಪ್ಪರು ಹುಟ್ಟಿದಂಥ ಊರು, ಗಾಂಧಿವಾದಿಗಳು ಬೆಳೆದಂಥ ಊರು. ಈ ಊರಿಂದ ಸಂದೇಶ ಹೋಗಲಿ, ಈ ಊರಿಂದ ಸಿನಿಮಾಗಳು ರಿಲೀಸ್ ಆಗ್ತವೆ, ಈ ಊರಲ್ಲಿ ಎಲ್ಲವೂ ಸಹ ಪ್ರಚಾರ ಆಗ್ತವೆ. ಹಾಗಾಗಿ ಇದೊಂದು ಹೊಸ ಸಂದೇಶ ಗಣರಾಜ್ಯೋತ್ಸವಕ್ಕೋಸ್ಕರ ಕೊಡಬೇಕು ಅಂತೇಳಿ ನಾನು ಬಿಸಿ ಸುದ್ದಿಯವರ ಮುಖಾಂತರ ಈ ಸಂದೇಶ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರಗಳು.